ಬಳ್ಳಾರಿಲಿ ಪಾರ್ಲಿಮೆಂಟು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅಸೆಂಬ್ಲಿಲೂ ಡೈಜೆಸ್ಟ್ ಆಗ್ತಾಯಿಲ್ಲ, ಅಸೆಂಬ್ಲಿ ಮೊತ್ತವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು. ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜಿ ಮಾಡ್ಕೊಂಡು ತಬ್ಬಾಡ್ತಾ ಇದ್ದಾರೆ. ತಬ್ಬಾಡ್ಲಿ, ಏನು ತೊಂದರೆ ಇಲ್ಲ, ನಮ್ಗೆ ಅದೇನು ಅವಶ್ಯಕತೆ ಇಲ್ಲ. ಇನ್ನು ಎಷ್ಟು ಬೇಕಾದ್ರೂ ತಬ್ಬಾಡ್ಕೊಂಡು ಇಬ್ರು ಜೊತೆ ಇದ್ಕೊಳ್ಳಿ. ರಾಮುಲು ಜನಾರ್ದನ್ ರೆಡ್ಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಇಂಟರ್ನಲ್ ಏನಿದೆ ಅಂತ. ಒಬ್ರೊಬ್ಬರ ಈಗ ಹೋಗ್ತಾ ಇದ್ದಾರೆ. ನಾನು ಮಿಕ್ಕಿದವ್ರ ಕೇಸ್ಗಳ ವಿಚಾರ ಮತ್ತೊಂದು, ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಆಲ್ ದೋಸ್ ಇಶ್ಯೂ. ಬಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದು ಮತ್ತೆ ಅವರ ಏನು ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ಏನು ನಡೀತಾ ಇದೆಯಲ್ಲ, ಅದಕ್ಕಾಗಲ್ಲ. ಆ ರಿಪಬ್ಲಿಕ್ಗೆಲ್ಲ ಅವಕಾಶ ಕೊಡುವುದಿಲ್ಲ. ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತನ ನಾವು ಏನು ಕಂಟ್ರೋಲಲ್ಲಿ ಇಡಬೇಕು, ಅವರ ಆಲೆ ನಮ್ಮ ಚೀಫ್ ಮಿನಿಸ್ಟ್ರು ಏನು ಗೈಡ್ ಮಾಡಬೇಕು ಅದಕ್ಕೆಲ್ಲ ಕೂಡ ನಾವು ಮಾಡಿದ್ದಾರೆ. ಶಿಸ್ತು, ಒಂದು ಕೇಸು, ಒಂದು ಗಲಾಟೆ, ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರಗಂಟ ಒಂದು ಗಲಾಟೆ ನಡೆದಿರಲಿಲ್ಲ, ಒಂದು ಸಣ್ಣ ಇನ್ಸಿಡೆಂಟ್ ನಡೀಲ್ಲ, ಒಂದು FIR ಆಗಿಲ್ಲ. ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ. ಅದರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ MLA. ನಮ್ಮ MLA ಶಾಂತಿ ಕಾಪಾಡಲಿಕ್ಕೆ ಹೋಗಿದ್ದಾರೆ. ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ. ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ. ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ. ಜೊತೆಗೆ ಈ ಗನ್ ಕೊಡೋದ್ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವೀಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲದೂ ಕೂಡ ನಾವು ಲಿಸ್ಟ್ ಔಟ್ ಮಾಡ್ತೀವಿ. ಸ್ಟ್ರಿಕ್ಟ್ ನಾರ್ಮ್ಸ್ ಕೊಡ್ಲಿಕ್ಕೂ ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬರಲಿ, ಹೋಮ್ ಮಿನಿಸ್ಟರ್ ಇರಲಿಲ್ಲ ನನ್ನ ಕ್ಯಾಬಿನೆಟ್ ಅಲ್ಲಿ, we will take a call on that because national government, state government ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದಾದ್ಮೇಲೆ ನಾವು ಈ ರೀತಿ ಪ್ರೈವೇಟ್ ಅವ್ರಿಗೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ. ಸೆಕೆಂಡ್ ಇನ್ಸಿಡೆಂಟ್ ಇನ್ ದಿ ಸ್ಟೇಟ್. ನಾನು ಎಲ್ಲೇ ಇನ್ನೊಂದು ಇನ್ಸಿಡೆಂಟ್ ಎಲ್ಲ ಆಗಿತ್ತು ಅಂತ ನಾನು ಹೇಳಕ್ ಹೋಗುದಿಲ್ಲ ಇಲ್ಲಿ. ಸೊ ಬಹಳ ಹುಷಾರಾಗಿ ನಾವು ಇದ್ರ ಬಗ್ಗೆ ಗಮನವನ್ನ ತೆಗೆದುಕೊಳ್ತಾ ಇದ್ದೇವೆ. ಶಾಸಕರು ಬೆಂಕಿ ಎತ್ತು ಮಾತಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಆ ಮಾತನ್ನು ನೀವು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ? ಕೇಳಿ, ಸಾರ್ವಜನಿಕವಾಗಿ ಮನೆಗೆ ಸುಟ್ಟಾಕ್ಬಿಡ್ತಿದ್ದೆ ಅನ್ನೋಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಕೆಪಿಸಿಸಿ ಅಧ್ಯಕ್ಷರಾಗಿ ಬೆಂಕಿ ಯಾರು ಹೆಸಕ್ಕೆ ಹೋಗ್ತಾರೆ, ಯಾರು ಅದಕ್ಕೆಲ್ಲ ನಾವು ಸರ್ ಇದು ದ್ವೇಷ ಭಾಷೆ ಚೆಕ್ ಮಾಡ್ತೀನಿ. ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ರೆಡ್ಡಿ ಅವ್ರಿಗಿಲ್ಲ, ಇಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಅವ್ರ ಮನೆ ಭರತ್ ರೆಡ್ಡಿ ಇದ್ರಾ? ಭರತ್ ರೆಡ್ಡಿ ಇದ್ರಾ? ಐ ಆಮ್ ಟೆಲಿಂಗ್ ಯು, ರೆಡ್ಡಿ ಬೆಂಬಲಿಗರು ಮನೆ ಮುಂದೆ ಕುರ್ಚಿಯ ಗಲಾಟೆ ಮಾಡಿದ್ದಾರೆ ಅನ್ನೋದು ಆರೋಪ. ಯಾರು ಆರೋಪ ಇಲ್ಲ. ಯಾಕೆ ಇವ್ರಿಗೆ ಅವ್ರ ಮನೆ ಮುಂದೆ ಏನ್ ಆಗಿರ್ಬಾರ್ದಾ? ವಾಲ್ಮೀಕಿ ಪೋಸ್ಟ್ರು, ಸರ್ಕಾರದ ಪೋಸ್ಟ್ರು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೆ ತಪ್ಪೇನಿದೆ? ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ? ಯಾರೇ ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ತನಿಖೆ, ಯಾರು ಫೈರ್ ಮಾಡಿದಾರಂತ ಯಾರು ಗೊತ್ತು? ಪೊಲೀಸರು ನೋಡ್ತಾ ಇರೋದನ್ನ. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ. ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ಈ ವಿಚಾರದಲ್ಲಿ SP ಅಧಿಕಾರಿಗಳ ತರದಂಡ ಎಷ್ಟು ಮಟ್ಟಿಗೆ ಸಮಾನ? ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಇನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು SP ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನು SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಇದ್ದ SP ಮಾತಾಡಿದ್ದೀನಿ, IG ಮಾತಾಡಿದ್ದೀನಿ, MLA ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್, ಇನ್ಕ್ಲೂಡಿಂಗ್ ಶ್ರೀರಾಮುಲು ನನಗೆ ಫೋನ್ ಮಾಡಿದ್ರು. ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ. ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ. ಇಲ್ಲಿ ನಮಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಬಳ್ಳಾರಿಲಿ ಏನೋ ಒಂದು ಶಾಂತಿ ಇದೆ ಅಂತ ವಾತಾವರಣ, ಜನರು ಬದುಕ್ತಾ ಇದ್ರು. ನಮ್ಗೆ ಅದು ಇಂಪಾರ್ಟೆಂಟ್. ನಮಗೆ ತಕ್ಷಣ ಶ್ರೀರಾಮುಲು ಹೇಳಿದ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಐ ಅಟೆಂಡೆಡ್ ಇಟ್, ವೆದರ್ ರೈಟ್ ಆರ್ ರಾಂಗ್ ಅದನ್ನು ಅಟೆಂಡ್ ಮಾಡಿದ್ದೀನಿ. MLAದು ಅಟೆಂಡ್ ಮಾಡಿದ್ದೀನಿ ನಾನು.
ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ. Mr. Janardhan Reddy made a statement. He clearly says that the whole party, including Mr. Suryanarayan Reddy and Bharat Reddy, they are trying to kill me. ಅವೆಲ್ಲ ಡ್ರಾಮಾ ಮಾಸ್ಟ್ರು, ಫಿಲಮ್ ಪ್ರೊಡ್ಯೂಸರ್, ಅವರು ಪ್ರೊಡ್ಯೂಸರ್ ಇದ್ದಾರಲ್ಲ, ಅದು ಡ್ರಾಮಾ ಮಾಸ್ಟ್ರು. ಅವು ಯಾರು ಅವ್ರು ಕಿಲ್ ಮಾಡ್ತಾರೆ? ಕೋಟೆ ಮಡಿಕೊಂಡು 100 ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪ ಅಂದ್ರೆ ಸೋಲ್ನ ಡೈಜೆಸ್ಟ್ ಮಾಡ್ಕೋಕ್ಕಾಗ್ತಾ ಇಲ್ಲ. ಜನ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೋಕ್ಕಾಗ್ತಾ ಇಲ್ಲ, ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿಗಳು ಮಾತಾಡೋದು ಮಾತು, ನನ್ನ ಕೊಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಜಮೀರ್ ಸಾಹೇಬ್ರು ಉತ್ತರ ಕೊಡ್ತಾರೆ. ನಾನೇ ಸಿದ್ಧ ಏನು ಅಂತ ಏನ್ ತೊಂದರೆ ಆಯ್ತು? ಒಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ವಾಲ್ಮೀಕಿ ಇದನ್ನ ಪುತ್ಥಳಿನ ಬಳ್ಳಾರಿಲಿ ಮಾಡ್ತಾ ಇದೀವಿ ಅಂತ. ಅದಕ್ಕೆ ನಿಮ್ಗೇನ್ ತೊಂದರೆ ಏನಾಯ್ತು ಅಂತ? ಏನ ರೋಡು ಅವ್ರ ಮನೆ ಮುಂದೆ, ನನ್ನ ಮನೆ ಮುಂದೆ ಇದು ಗೌರ್ಮೆಂಟ್ ಪ್ರಾಪರ್ಟಿ ಆಗ್ತಾ ಇರ್ತಾರೆ. ಏನು ಸಂಚು ನಿಮ್ಗೆ ಅವಮಾನ ಆಗೋಂಥದ್ದು ಮಾಡ್ಬಿಟ್ಟಿದ್ರು? ಜಗಳಕ್ಕೆ ಬರೋಂಥದ್ದು ಏನಿತ್ತು? ಸೊ ಅದರಿಂದ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ, ಇದಕ್ಕೆ ರೂಪನೇ ಬಿಜೆಪಿಯವರು. ತನಿಖೆ ಏನ್ ನಡೀಬೇಕೋ ತನಿಖೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡಿದ್ದಾರೆ. ನಾನು ಪೊಲೀಸ್ ಇದರಲ್ಲಿ ಭಾಗಿಯಾಗಕ್ಕೆ ಹೋಗುದಿಲ್ಲ. ಈಗಾಗಲೇ ನಮ್ಮ ಪಕ್ಷದ ಒಂದು ಟೀಮ್ ಕೂಡ, 5 ಜನದ ಟೀಮ್ ಕೂಡ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು, ಬಾದಲ್ರಿ ಅವರು ಮತ್ತು ಇನ್ನು ಅನೇಕರ ಸರ್ ಇನ್ನೇನು 4 ದಿನ ಬರ್ತೀರಾ ಬಿಡಿ ಸರ್. ಅದನ್ನೇ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಡ್ತೀರ. ಆಮೇಲೆ ನೀವು ಬಹಳ ಡೇಂಜರ್ ಮೀಡಿಯಾರು. ಓಕೆ, ಆಯ್ತು. ಈಗ ನೋಡ್ರಿ, ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಬಳ್ಳಾರಿಲಿ ವಾಲ್ಮೀಕಿ ಪುತ್ಥಳಿನ ಮಾಡ್ತಾ ಇದೆ. ಬಿಜೆಪಿಯವರು ಬಂದು ಆಗ್ತಾ ಇರ್ತಾರಪ್ಪ, ಬೇಡ ಅನ್ನಕ್ಕಾಗ್ತದ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.